ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ 7ನೇ ತರಗತಿಯ ದ್ವಿತೀಯ ಸಂಕಲನಾತ್ಮಕ ಮೂಲ್ಯಾಂಕನ essay 2 ವಿಜ್ಞಾನ ವಿಷಯದ ಕೀ ಉತ್ತರಗಳನ್ನು ನೋಡೋಣ. ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಕೀ ಉತ್ತರಗಳನ್ನು ನೋಡ್ತಾ ಹೋಗೋಣ. ಹೃದಯದಲ್ಲಿ ಎರಡು ಕೋಣೆಗಳ ನಡುವೆ ಅಡ್ಡಗೋಡೆಗಳು ಈ ಕ್ರಿಯೆಯನ್ನು ತಡೆಯಲು ಸಹಾಯ ಮಾಡ್ತವೆ ಅಂತ ಕೇಳಿದ್ರು. ಫಸ್ಟ್ ಉತ್ತರದು ಆಪ್ಷನ್ ಬಿ, ಆಕ್ಸಿಜನ್ ಯುಕ್ತ ರಕ್ತದ ಜೊತೆ ಕಾರ್ಬನ್ ಡೈಆಕ್ಸೈಡ್ ಯುಕ್ತ ರಕ್ತದ ಮಿಶ್ರಣ ಅನ್ನೋದು ಸರಿಯಾದ ಉತ್ತರ. ಸೆಕೆಂಡ್ ಒನ್, ಕೆಳಗಿನ ಚಿತ್ರದಲ್ಲಿ ರಾಣಿ ಎ ಇಂದ ಪ್ರಾರಂಭ ಮಾಡಿ ಬಿ ಗೆ ತಲುಪ್ತಾಳೆ, ನಂತರ ಬಿ ಇಂದ ಸಿ ಗೆ, ನಂತರ ಸಿ ಇಂದ ಡಿ ಗೆ, ಡಿ ಇಂದ ಇ ಗೆ ಚಲಿಸಿದ್ರೆ ಒಟ್ಟು ಚಲಿಸಿದ ದೂರ ಅಂತ ಕೇಳಿದ್ದಾರೆ. ಅಷ್ಟೆಲ್ಲ ಕೂಡಿಸಿದ್ರೆ ಗೊತ್ತಾಗ್ತದೆ 26 ಮೀಟರ್ ಇಸ್ ದ ರೈಟ್ ಆನ್ಸರ್ ಬರ್ತದೆ. ನೆಕ್ಸ್ಟ್ 4 ಕೋಶಗಳಲ್ಲಿ ಬ್ಯಾಟರಿಯ ಈ ಜೋಡಣೆ ಯಾವ ತರನಾಗಿದೆ ಅಂತ ಕೇಳಿದ್ದಾರೆ. ಸೊ ಇದು ಧನಾಗ್ರ ಜೋಡಣೆ ಮಾಡಬೇಕು ಅನ್ನೋದು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸಮತಲ ದರ್ಪಣದಲ್ಲಿ ಉಂಟಾಗುವ ಪ್ರತಿಬಿಂಬ ಹೇಗಿರ್ತದೆ? ಸೊ ಫೋರ್ತ್ ಕ್ವಶನ್ ಆಪ್ಷನ್ ಬಿ, ನೇರ ಮತ್ತು ಅದೇ ಗಾತ್ರದ ಅನ್ನೋದನ್ನು ಬರೀಬೇಕು. 1 ಮಾರ್ಕರ್ ಕ್ವಶನ್ ಬಿಟ್ಟ ಸ್ಥಳ. ಪರಾಗವು ಶಲಾಕಾಗ್ರಕ್ಕೆ ತಲುಪೋ ಪ್ರಕ್ರಿಯೆಗೆ ಏನಂತ ಕರೀತಾರೆ ಅಂತ ಕೇಳಿದ್ರು, ಅದನ್ನು ಪರಾಗಸ್ಪರ್ಶ ಅಂತ ಕರಿತೀವಿ. ನೆಕ್ಸ್ಟ್ ವೇಗ ಈಜ್ಕೊಲ್ ಟು ಡ್ಯಾಶ್ ಭಾಗಿಸು ಸಮಯ ಅಂತ ಇದೆ. ವೇಗ ಈಜ್ಕೊಲ್ ಟು ದೂರ ಭಾಗಿಸು ಸಮಯ, ದೂರ ಅಂತ ಬರಬೇಕು. ಇನ್ನು ಕಾಡುಗಳು ಪ್ರಾಣಿಗಳ ಶ್ವಾಸಕ್ರಿಯೆಗೆ ಅಗತ್ಯವಿರೋ ಡ್ಯಾಶ್ ಅನ್ನು ನೀಡ್ತವೆ ಅಂತ ಕೇಳಿದ್ರು. ಸೊ ಅದು ಆಕ್ಸಿಜನ್. ಈ ಪ್ರಶ್ನೆಯನ್ನು ಕೂಡ ನಾವು ಕೊಟ್ಟಿದ್ದೀವಿ ಆಲ್ರೆಡಿ. ಇನ್ನು ಲಾಸ್ಟ್ ಇತ್ತು, ನೀರನ್ನು ಕಲುಷಿತಗೊಳಿಸುವ ವಸ್ತುಗಳನ್ನ ನೀರಿಗೆ ಸೇರಿಸುವ ವಿಧಾನಕ್ಕೆ ಡ್ಯಾಶ್ ಅಂತ ಕರೀತಾರೆ ಅಂತ ಕೇಳಿದರೆ, ನೀರನ್ನು ಕಲುಷಿತ ಮಾಡೋದು ನೀರಿನ ಮಾಲಿನ್ಯ ಅಥವಾ ಜಲಮಾಲಿನ್ಯ ಬರೆದ್ರೆ ಸಾಕು. 1 ಮಾರ್ಕರ್ ಕ್ವಶನ್. ಆಲೂಗಡ್ಡೆಯಲ್ಲಿ ಯಾವ ರೀತಿಯ ಸಂತಾನೋತ್ಪತ್ತಿ ನಡೀತಾ ಇದೆ ಅಂತ ಕೇಳಿದ್ದಾರೆ. ಸೊ ಫಸ್ಟ್ ಈ ಸಸ್ಯಜನ್ಯ ಸಂತಾನೋತ್ಪತ್ತಿ ಅನ್ನೋದು ರೈಟ್ ಆನ್ಸರ್. ಇನ್ನು ಬೆಳಕು ಗೋಳ ದರ್ಪಣದಲ್ಲಿ ಹಿಂದಿರುವಿಕೆಯನ್ನ ಕ್ರಿಯೆಯನ್ನ ಏನಂತ ಕರೀತಾರೆ ಅಂತ ಕೇಳಿದ್ದಾರೆ, ಅದನ್ನ ಪ್ರತಿಫಲನ ಅಂತ ಕರೀತಾರೆ. ಈ ಪ್ರಶ್ನೆಯನ್ನು ಕೂಡ ನಾವು ನಿಮಗೆ ಕೊಟ್ಟಿತ್ತು. ಇನ್ನು ತ್ಯಾಜ್ಯ ನೀರನ್ನು ಮರುಬಳಕೆ ಮಾಡುವ ಯಾವುದಾದರೂ ಮಾರ್ಗ ತಿಳಿಸಿ ಅಂತ ಕೇಳಿದ್ದಾರೆ. ಸೊ ಯಾವ ಥರ ಮಾಡ್ಬೋದು ಅಂದರೆ, ನೀರನ್ನು ಮರುಪೂರಣ ಮಾಡೋದು. ಅಂದರೆ ಬಟ್ಟೆ ತೊಳೆದ ನೀರನ್ನು ಗಿಡಗಳಿಗೆ, ಶೌಚಾಲಯಗಳಿಗೆ ನಾವೇನು ಮಾಡ್ಬೋದು, ಆಲ್ಟರ್ನೇಟಿವ್ ಆಗಿ ಬಳಸಿ ಅದನ್ನು ಮರುಪೂರಣವನ್ನು ಮಾಡಬಹುದು. ಲಾಸ್ಟ್ ಅರಣ್ಯೀಕರಣ ಅಂದರೆ ಏನು ಅಂತ ಕೇಳಿದ್ದಾರೆ. ಇಲ್ಲಿ ಖಾಲಿ ಇರುವ ಪ್ರದೇಶಗಳಲ್ಲಿ ಹೊಸದಾಗಿ ಗಿಡ ಮರಗಳನ್ನು ಬೆಳೆಸಿ ಕಾಡನ್ನು ನಿರ್ಮಿಸುವುದೇ ಅರಣ್ಯೀಕರಣ ಅಂತ ಕರಿತೀವಿ. ಹೃದಯದ ಕಾರ್ಯ, ಈ ಪ್ರಶ್ನೆಯನ್ನು ಕೂಡ ನಾವು ಕೊಟ್ಟಿತ್ತು ಆಲ್ರೆಡಿ. ಎಸ್, ಹೃದಯ ದೇಹದ ಒಂದು ಪಂಪಿಂಗ್ ಅಂಗವಾಗಿದ್ದು ರಕ್ತದ ಮೂಲಕ ಆಮ್ಲಜನಕ ಮತ್ತು ಪೋಷಕಾಂಶಗಳನ್ನು ದೇಹದ ಎಲ್ಲ ಭಾಗಗಳಿಗೆ ತಲುಪಿಸ್ತದೆ. ಇಂಗಾಲದ ಡೈಆಕ್ಸೈಡ್ ಅನ್ನು ಹೊರಹಾಕಲು ಸಹಾಯವನ್ನು ಮಾಡ್ತದೆ. ಇನ್ನು ಸಸ್ಯಗಳಲ್ಲಿ ಫ್ಲೋಯಂ ಒಂದು ಅಗತ್ಯವಾದ ಅಂಗಾಂಶ ಏಕೆ ಅಂತ ಕೇಳಿದ್ದಾರೆ. ಸೊ ಫ್ಲೋಯಂ ಅಂದರೆ ಏನಪ್ಪ ಅಂತಂದರೆ, ಇದು ಎಲೆಗಳಲ್ಲಿ ತಯಾರಾಗಿರ್ತಕ್ಕಂಥ ಆಹಾರವನ್ನು ಸಸ್ಯದ ಬೇರುಗಳು ಮತ್ತು ಇತರ ಭಾಗಗಳಿಗೆ ಸಾಗಿಸ್ತಕ್ಕಂಥ ಕೆಲಸವನ್ನು ಮಾಡ್ತದೆ. ಯಾವುದು? ಫ್ಲೋಯಂ ಅಂಗಾಂಶ. ಅದನ್ನು ಆಹಾರದ ಕೊಳವೆ ಅಂತ ಕರೀತಾರೆ. ಚಲನೆಯ ವಿಧ, ಈ ಪ್ರಶ್ನೆಯನ್ನು ಕೂಡ ನಾವು ಕೊಟ್ಟಿತ್ತು ನಿಮಗೆ. ಎಸ್, ಚಲನೆಯಲ್ಲಿ 3 ವಿಧಗಳು ಬರ್ತವೆ. ಸರಳ ರೇಖೆಯ ಚಲನೆ, ವೃತ್ತೀಯ ಚಲನೆ ಮತ್ತು ಆಂದೋಲನ ಚಲನೆ, ಆವರ್ತಕ ಚಲನೆ ಅಂತಲೂ ಕೂಡ ಅದನ್ನು ಹೇಳ್ತಾರೆ. ನೆಕ್ಸ್ಟ್ ಈ ಪ್ರಶ್ನೆಯನ್ನು ಕೊಟ್ಟಿತ್ತು. ಒಂದು ವಾಹನ 120 ಕಿಲೋಮೀಟರ್ ದೂರವನ್ನು 3 ಗಂಟೆಗಳಲ್ಲಿ ತಲುಪುತ್ತದೆ. ಅದರ ಸರಾಸರಿಯಾಗಿರ್ತಕ್ಕಂಥ ವೇಗವನ್ನು ಲೆಕ್ಕ ಹಾಕಿ ಅಂತ ಕೇಳಿತ್ತು. ಇಲ್ಲಿ ಕೊಟ್ಟಿರ್ತಕ್ಕಂಥ ಡಾಟಾ ನೋಡ್ಕೊಡ್ರಿ. ಸರಾಸರಿ ಈಜ್ಕೊಲ್ ಟು ವೇಗ ಈಜ್ಕೊಲ್ ಟು ದೂರ ಭಾಗಿಸು ಕಾಲ. 120 3ರಿಂದ ಭಾಗಿಸಿದರೆ 40 ಬರ್ತದೆ. 40 ಕಿಲೋಮೀಟರ್ ಪರ್ ಅವರ್ ಅಂತ ಬರ್ತದೆ ಸಾಕು. ಇನ್ನು ಹೆಚ್ಚಿನ ವಿದ್ಯುತ್ ಪ್ರವಾಹ ಹರಿದಾಗ ಫ್ಯೂಸ್ನ ತಂತು ಕರಗ್ತದೆ. ಏಕೆ? ಹೌದು, ಯಾಕಂದ್ರೆ ಈ ವಿದ್ಯುತ್ ಹರಿವು ಉಂಟಾದಾಗ ತಂತಿಯಲ್ಲಿ ಉಷ್ಣತೆ ಹೆಚ್ಚಾಗ್ತದೆ. ಈ ಫ್ಯೂಸ್ ತಂತಿ ಕರಗುವ ಬಿಂದು ಕಡಿಮೆ ಆಗೋದ್ರಿಂದ ಅದು ಕರಗಿ ವಿದ್ಯುತ್ ಸಂಪರ್ಕವನ್ನು ಕಡಿತಗೊಳಿಸಿ ಉಪಕರಣವನ್ನು ರಕ್ಷಣೆಯನ್ನು ಮಾಡ್ತದೆ. ಕಾಂತೀಯ ಪರಿಣಾಮವನ್ನು ಆಧರಿಸಿದ 4 ಉಪಕರಣಗಳನ್ನು ಕೇಳಿದ್ರು. ಎಸ್, ಅದು ವಿದ್ಯುತ್ ಗಂಟೆ, ಟೆಲಿಫೋನ್ ರಿಲೇ, ವಿದ್ಯುತ್ ಮೋಟಾರ್ ಮತ್ತು ಫ್ಯಾನ್. ನೆಕ್ಸ್ಟ್, ಚಮಚದ ಒಳಭಾಗ ಯಾವ ರೀತಿಯ ಬಿಂಬವನ್ನು ಉಂಟು ಮಾಡುತ್ತದೆ? ಇಲ್ಲಿ ಚಮಚದ ಒಳಭಾಗ ಇದು ಒಂದು ನಿಮ್ನ ದರ್ಪಣದಂತೆ ವರ್ತನೆ ಮಾಡುತ್ತದೆ ಮತ್ತು ತೆಲಕೆಳಗಾದ ಹಾಗೂ ನೇರವಾದ ದೊಡ್ಡ ಬಿಂಬವನ್ನು ಉಂಟು ಮಾಡುತ್ತದೆ ಅನ್ನೋದನ್ನು ಬರೆದ್ರೆ ಸಾಕು. ಇನ್ನು ನಿಮ್ನ ದರ್ಪಣದ ಉಪಯೋಗಗಳನ್ನು ತಿಳಿಸಿ ಅಂತ ಕೇಳಿದ್ದಾರೆ. ಸೊ ನಿಮ್ನ ದರ್ಪಣದ ಉಪಯೋಗಗಳನ್ನು ಆಲ್ರೆಡಿ ಈ ಪ್ರಶ್ನೆಯನ್ನು ಕೂಡ ನಾವು ನಿಮಗೆ ಕೊಟ್ಟಿತ್ತು. ಸೊ ಇದು ಮುಖ್ಯವಾಗಿರ್ತಕ್ಕಂಥ ಕೆಲಸ ಏನಪ್ಪ ಅಂತಂದರೆ, ದಂತ ವೈದ್ಯರು ಹಲ್ಲುಗಳನ್ನು ಪರೀಕ್ಷೆ ಮಾಡಲು ಬಳಸ್ತಾರೆ. ಆಮೇಲೆ ವಾಹನಗಳ ಹೆಡ್ಲೈಟ್ಗಳಲ್ಲಿ ಬೆಳಕನ್ನು ಕೇಂದ್ರೀಕರಣ ಮಾಡಲಿಕ್ಕೆ ಕೂಡ ನಿಮ್ನ ದರ್ಪಣವನ್ನು ಬಳಸ್ತಾರೆ. ಇನ್ನು ಒಳಚರಂಡಿ ನೀರನ್ನು ನೈಸರ್ಗಿಕ ಜಲಮೂಲಗಳಿಗೆ ಬಿಡುವ ಬದಲು ಸರಿಯಾಗಿ ಸಂಸ್ಕರಿಸದಿದ್ದರೆ ಪರಿಸರದ ಮೇಲೆ ಉಂಟಾಗುವ ಪರಿಣಾಮಗಳು ಏನು? ಇಲ್ಲಿ ಮುಖ್ಯವಾಗಿ ಏನಾಗ್ತವಪ್ಪ ಅಂದರೆ, ಜಲಚರಗಳು ಸಾಯ್ತವೆ. ಆಮೇಲೆ ಕುಡಿಯುವ ನೀರು ಕಲುಷಿತಗೊಂಡು ಈ ಕಾಲರ ಆಗಿರ್ಬೋದು, ಟೈಫಾಯ್ಡ್ ಅಂತ ರೋಗಗಳು ಹರಡ್ತವೆ. ಪರಿಸರದಲ್ಲಿ ಸಮತೋಲನ ತಪ್ಪುತ್ತದೆ ಅನ್ನೋದನ್ನು ಬರಿಬೇಕು. ಲಾಸ್ಟ್, ಚರಂಡಿ ನೀರಿನಲ್ಲಿರುವ ಕಲ್ಮಶಗಳು, ಈ ಪ್ರಶ್ನೆಯನ್ನು ಕೂಡ ನಾವು ಹೇಳಿತ್ತು. ಅಲ್ಲಿ 3 ಪ್ರಕಾರದ ಇರ್ತವೆ. ಒಂದು ಭೌತ, ರಾಸಾಯನಿಕ ಮತ್ತು ಜೈವಿಕ. ಭೌತ ಅಂದರೆ ಕಲ್ಲು, ಕಟ್ಟಿಗೆ, ಆಮೇಲೆ ಸಾವಯವ ಅಂದರೆ ಮಲಮೂತ್ರ, ಹಣ್ಣು, ತರಕಾರಿ. ಅಜೈವಿಕ ಅಂದರೆ ನೈಟ್ರೇಟ್, ಫಾಸ್ಫೇಟ್ ಮತ್ತು ಬ್ಯಾಕ್ಟೀರಿಯಾಗಳನ್ನು ನೀವೇನು ಮಾಡ್ಬೋದು, ಬರಿಬೋದು.
ಇನ್ನು ಕಾಡುಗಳನ್ನು ಸಂರಕ್ಷಿಸಬೇಕು, ಇದ್ರ ಬಗ್ಗೆ ಪ್ರಬಂಧ ಬರಲಿಕ್ಕೆ ಕೇಳಿದ್ದಾರೆ. ಸೊ ಮುಖ್ಯವಾಗಿ ಕಾಡುಗಳು ನಮಗೆ ಆಮ್ಲಜನಕವನ್ನು ನೀಡ್ತವೆ, ಹೌದಾ, ಮತ್ತು ಇವು ಮಳೆಯನ್ನು ತರಿಸಲಿಕ್ಕೆ ಸಹಕಾರಿ ಮಾಡ್ತವೆ. ಆಮೇಲೆ ಕಾಡುಗಳು ಅನೇಕ ಪ್ರಾಣಿ ಪಕ್ಷಿಗಳಿಗೆ ಆಶ್ರಯದ ತಾಣಗಳಾಗಿ ಕೆಲಸವನ್ನ ಮಾಡ್ತವೆ. ಆಮೇಲೆ ಮಣ್ಣಿನ ಸವಕಳಿಯನ್ನು ತಪ್ಪಿಸ್ತವೆ, ಜಾಗತಿಕ ತಾಪಮಾನ ಕಡಿಮೆ ಮಾಡ್ತವೆ, ಪರಿಸರದ ಸಮತೋಲನಕ್ಕಾಗಿ ಕಾಡುಗಳನ್ನು ಬೆಳೆಸಬೇಕು, ಸಂರಕ್ಷಿಸಬೇಕಂತಕ್ಕಂಥ ಕೀ ಪಾಯಿಂಟ್ಸ್ಗಳನ್ನು ಹಾಕಬೇಕು. ಇನ್ನು ಚಿತ್ರದ ಮೂಲಕ ಹೂವಿನಿಂದ ಹಣ್ಣಿನವರೆಗೆ ವಿಕಾಸದ ಹಂತಗಳನ್ನು ವಿವರಿಸಿರಿ ಅಂತ ಕೇಳಿದ್ದಾರೆ. ಇದು ಚಿತ್ರ ನಿಮ್ಮ ಪುಸ್ತಕದಲ್ಲಿದೆ. ಅಲ್ಲಿ ಒಟ್ಟಾರೆ 4 ಹಂತಗಳು ಬರೀಬೇಕು. ಪರಾಗಸ್ಪರ್ಶ, ನಿಷೇಚನ, ಭ್ರೂಣ ಮತ್ತು ಬೀಜದ ಬೆಳವಣಿಗೆ, ಲಾಸ್ಟ್ ಅಂಡಾಶಯ ಹಣ್ಣಾಗಿ ಬದಲಾಗುವುದು, ಮತ್ತೆ ಹೂವಿನ ದಳ ಉದುರುವುದು ಅಂತ. ಇಷ್ಟು 6th 7th ಸ್ಟ್ಯಾಂಡರ್ಡ್ದಲ್ಲಿರ್ತಕ್ಕಂಥ ಸೈನ್ಸ್ನ SA2 DSRT ಪ್ರಶ್ನೆ ಪತ್ರಿಕೆ ಕೀ ಉತ್ತರಗಳಿತ್ತು. ಸೊ ದಯಮಾಡಿ ತಾವೆಲ್ಲರೂ ಕೂಡ ನೋಡಿ ಅವುಗಳನ್ನು ನಿಮ್ಮ ಫ್ರೆಂಡ್ ಸರ್ಕಲ್ಗಳಿಗೆ ಶೇರ್ ಮಾಡೋದನ್ನು ಮಾತ್ರ ಮರೆಯದಿರಿ. ನಿಮ್ಮ ಒಂದು ಲೈಕ್, ನಿಮ್ಮ ಒಂದು ಶೇರ್ ನನಗೆ ಬಹಳಷ್ಟು ಮೋಟಿವೇಶನ್ ಅನ್ನು ತಂದು ಕೊಡ್ತದೆ ಅಂತ ಹೇಳ್ತಾ ಆಲ್ರೆಡಿ ಹಿಂದಿಗೂ ಕೂಡ ಹಾಕಿದ್ದೀವಿ. ಆ ವಿಡಿಯೋಗಳನ್ನು ತಪ್ಪದೆ ತಾವುಗಳನ್ನು ನೋಡಬಹುದು.